ಇವತ್ತೊಂದು ಡಿಸೈನ್ ತೋರಿಸ್ಕೊಡ್ತೀನಿ. ಅದಕ್ಕೆ 6 ಎಳೆ ದಾರ ತೊಗೊಂಡಿದ್ದೀನಿ. ಅದನ್ನು ಫಸ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಿ ಸ್ವಲ್ಪ ದಾರನ ಮುಂದೆ ಎಳ್ಕೊಬೇಕು. 3 ಬೀಡ್ಸ್ನ ಕ್ರೋಶಾಗೆ ತೊಗೊಬೇಕು. ಮೂರು ಬೀಡ್ಸ್ನ ನಾನು ತೊಗೊಂಡಿದ್ದೀನಿ ಕ್ರೋಶದಲ್ಲಿ. ಮೂರು ಬೀಡೂ ಈ ಕ್ರೋಶದೊಳಗಡೆ ಹೋಗಬೇಕು. ಈ ಲೂಪ್ ಒಳಗಡೆ ಹಾಕ್ಕೊಬೇಕು. ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ಟ್ರಯಾಂಗಲ್ ಶೇಪ್ ಬರೋ ಹಾಗೆ ಹಾಕ್ಕೊಬೇಕು. ಟ್ರಯಾಂಗಲ್ ಶೇಪ್ ಬರೋ ಹಾಗೆ ಹಾಕ್ಕೊಬೇಕು. ಇದರ ಜೊತೆಯಲ್ಲಿ 2 ಲಾಕ್ ಮಾಡ್ಕೊಬೇಕು. 1 ಲಾಕ್, 2 ಲಾಕ್. ನಾವು ಬೀಡ್ಗೊಂದು ಲಾಕ್ ಮಾಡಿರ್ತೀವಿ, ಅದರ ಜೊತೆಲಿ 2 ಲಾಕ್ನ ಮಾಡ್ಕೊಬೇಕು. ಇವಾಗ 3 ಚೈನ್ ಹಾಕ್ಕೊಬೇಕು. 1 ಚೈನ್, 2 ಚೈನ್, 3 ಚೈನ್. 3 ಚೈನ್ ಹಾಕ್ಕೊಬೇಕು. 3 ಚೈನ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. 3 ಚೈನ್ ಆದಮೇಲೆ 6 ಚೈನ್ ಹಾಕ್ಕೊಬೇಕು. 1 2 3 4 5 6 ಚೈನ್ನ ಹಾಕ್ಕೊಬೇಕು. 6 ಚೈನ್ನ ನೋಡ್ಕೊಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕೋಂಗಿಲ್ಲ, ಅದನ್ನ ಸ್ವಲ್ಪ ಬಿಟ್ಟು ಹಾಕ್ಕೊಬೇಕು. ನೋಡ್ಕೊಳ್ಳಿ, ನಾನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕ್ತಾ ಇಲ್ಲ, ಒಳಭಾಗಕ್ಕೆ ಹಾಕ್ತಾಯಿದ್ದೀನಿ. ಇದು ಬೇರೆ ಡಿಸೈನ್ ಆಗಿರೋದ್ರಿಂದ ಹಾಕ್ತಿದ್ದೀನಿ. ಒಳಭಾಗದಲ್ಲಿ ಹಾಕ್ಕೊಂಡ್ರೆ ಈ ಥರ ಬರುತ್ತೆ, ಈ ಶೇಪಲ್ಲಿ ಬರುತ್ತೆ. ನೋಡ್ಕೊಳ್ಳಿ ಈ ಥರ. ಇದನ್ನು ನಾನು ಇವಾಗ ಸ್ವಲ್ಪ ಉಲ್ಟಾ ಇದು 6 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತೆ ತಿರ್ಗಾ ನಾನು ಇಲ್ಲೂ 6 ಚೈನ್ ಹಾಕ್ಕೊಂಡಿದ್ದೀನಿ, ಮತ್ತೆ ತಿರ್ಗಾ 6 ಚೈನ್ ಹಾಕ್ಕೊತಾ ಇದ್ದೀನಿ. ಕನ್ಫ್ಯೂಸ್ ಬೇಡ, ನೋಡ್ಕೊಳ್ಳಿ. 3 4 5. ಮೊದಲಿಗೆ ಏನು ಮಾಡಿದೆ ಅಂತಂದರೆ 3 ಬೀಡ್ಸ್ ತೊಗೊಂಡು ಆರ್ಚ್ ಥರ, ಟ್ರಯಾಂಗಲ್ ಥರ ನಾನು ಮಾಡಿಕೊಂಡೆ. ಪ್ಲಸ್ 2ನ್ನ ಲಾಕ್ ಮಾಡಿದೆ. 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. 6 ಚೈನ್ಗೆ ಹಾಕಿ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡಿಲ್ಲ, ಇನ್ನು ಒಳಭಾಗಕ್ಕೆ ನಾನು ಲಾಕ್ ಮಾಡಿದ್ದೀನಿ. ಈಗ ಮತ್ತೆ 6 ಚೈನ್ ತೊಗೊಂಡಿದ್ದೀನಿ. ಬಟ್ಟೆನ ಟರ್ನ್ ಮಾಡಿಬಿಟ್ಟು 6 ಚೈನ್ ಲಾಕ್ ಇದೆಯಲ್ಲ, ಫಸ್ಟು ಆ ಲಾಕ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಸಿಕ್ಸ್ ಚೈನ್ ಒಳಗಡೆ ಲಾಕ್ ಮಾಡ್ತಿದ್ದೀನಿ. ಮತ್ತು ಇವಾಗ 3 ಚೈನ್ 2 3 6 ಚೈನ್ ಒಳಗಡೆ 6 ಚೈನ್ ಹಾಕಿ ಲಾಕ್ ಮಾಡ್ತಿದ್ದೀನಿ. 3 ಚೈನ್ ಒಳಗಡೆ 3 ಚೈನ್ ಫಸ್ಟು ಲಾಕ್ ಇದೆಯಲ್ಲ, ಆ ಲಾಕ್ಗೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಬಟ್ಟೆನ ಟರ್ನ್ ಮಾಡ್ಕೊಬೇಕು. ಫ್ರಂಟಿಗೆ ಟರ್ನ್ ಮಾಡ್ಕೊಂಡಿದ್ದೀನಿ. 3 ಚೈನ್ ಹಾಕಬೇಕು. 1 2 3. ಈ 3 ಚೈನ್ ಹಾಕಿ ಈ 3 ಚೈನ್ ಒಳಗಡೆ ಇರುತ್ತಲ್ಲ ಅದನ್ನು ಲಾಕ್ ಮಾಡಬೇಕು. ಈ ಥರ ಡಿಸೈನ್ ಬರುತ್ತೆ. ಇವಾಗ ಕಂಬ ಹಾಕಬೇಕು. ಇಲ್ಲಿ 6 ಚೈನ್ ಏನಿದೆಯೋ 2 ಸರಿ ಮಾಡ್ಕೊಂಡಿಲ್ಲ, 2 ತೊಗೊಬೇಕು. 2ರೊಳಗಡೆನೂ ಒಂದು ಕಂಬನ ಮಾಡ್ಕೊತೀನಿ. ಮಾಡಿಕೊಂಡು 3 ಚೈನ್ ಹಾಕ್ಕೊತೀನಿ. ಆ 3 ಚೈನ್ನ ಈ ಕಂಬದೊಳಗಡೆ ಸೇರಿಸಿ ಲಾಕ್ ಮಾಡ್ತಿದ್ದೀನಿ. ನೋಡ್ಕೊಳ್ಳಿ, ಕನ್ಫ್ಯೂಸ್ ಬೇಡ, ಜಾಸ್ತಿ ಕನ್ಫ್ಯೂಸ್ ಆಗೋದೇನೋ ಅವಶ್ಯಕತೆ ಇಲ್ಲ. ನೀಡಲ್ ಮೇಲೆ ದಾರ ಸುತ್ಕೊತೀನಿ. ಈ 6 ಏನು ಮಾಡ್ಕೊಂಡಿದ್ದೀವಿ ಆ ಚೈನ್ 2 ಒಳಗಡೆನೂ ತೊಗೊಂಡು ಒಂದು ಕಂಬ ಮಾಡ್ಕೊತೀನಿ. ಕಂಬ ಆದಮೇಲೆ 3 ಚೈನ್ ಹಾಕ್ಕೊತೀನಿ. ಹೀಗೆ ಆ ಕಂಬದ ಒಳಭಾಗಕ್ಕೆ ಲಾಕ್ ಮಾಡ್ತೀನಿ. ಇದೇ ಥರ 8 ಕಂಬಗಳನ್ನ ಹಾಕ್ಕೊಬೇಕು. 8 ಕಂಬನ ಹಾಕ್ಕೊಂಡ್ರೆ ಲಾಸ್ಟಲ್ಲಿ ನಿಮಗೊಂದು ತೋರಿಸ್ತೀನಿ ನೋಡಿ.
ಹೀಗೆ 1 2 3 4 5 6 7 8 ಕಂಬಗಳನ್ನ ಹಾಕ್ಕೊಂಡು ಡಿಸೈನ್ ಕಂಬ ಹಾಕಿದ್ದೀನಿ. ಈಗ ಲಾಸ್ಟ್ 9ನೇದನ್ನ ಹಾಕ್ತೀನಿ. ನೋಡ್ಕೊಳ್ಳಿ, ಇದನ್ನು ನೀಡಲ್ ಮೇಲೆ ದಾರ ಸುತ್ತಕೊಂಡು ನಾವೇನಿಲ್ಲಿ ಲಾಕ್ ಮಾಡಿರ್ತೀವೋ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಆ ಲಾಕ್ ಒಳಗಡೆಯಿಂದ ನಾನು ತರ್ತಾಯಿದ್ದೀನಿ. ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನಾವು ಡಿಸೈನ್ ಮಾಡ್ಕೊಂಡಿದ್ದೀವಲ್ಲ, ಲಾಸ್ಟ್ ಈ ಥರ ಡಿಸೈನ್ ಮಾಡ್ಕೊಳ್ಳೋದಲ್ಲ, ಬರೀ ಕಂಬ ಹಾಕ್ತಾಯಿದ್ದೀನಿ. ಕಂಬನ ಇಲ್ಲಿ ನಾವು 6 ಚೈನ್ ಹಾಕ್ಕೊಂಡು ಉಲ್ಟಾ ತೊಗೊಂಡಿರ್ತೀವಲ್ಲ, ಈ ಲಾಕ್ ಒಳಗಡೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಕಂಬದ ಒಳಗಡೆ ಈ ಲಾಕ್ ಒಳಗಡೆಯಿಂದ ನಾನು ಲಾಕ್ ತೊಗೊಂಡು ಕಂಬ ಮಾಡ್ಕೊತಾ ಇದ್ದೀನಿ. ಯಾಕೆ ಈ ಥರ ಮಾಡ್ಕೊತಾ ಇದ್ದೀನಿ ಅಂತಂತಂದರೆ, ನಾವಿಲ್ಲಿ 3 ಚೈನ್ ಈ ಥರ ಸಮ ಕಾಣಿಸೋದು, ನೀಟಾಗಿ ಕಾಣಿಸೋದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತೀನಿ. ಸೇಮ್ ಆ ಕಡೆ ಈ ಕಡೆ ಎರಡು ಒಂದೇ ಥರ ಕಾಣಿಸ್ಬೇಕು. ಅದನ್ನ ಡಿಸೈನ್ ಮಾಡಿಬಿಟ್ರೆ ಒಂದೇ ಥರ ಕಾಣಿಸಲ್ಲ, ಅದಕ್ಕೋಸ್ಕರ ಇದು ಮಾಡ್ಕೊತಾ ಇದ್ದೀನಿ. ಫೈನಲಿ ಡಿಸೈನ್ ಈ ಥರ ಕಾಣಿಸುತ್ತೆ. ಇದನ್ನ ಪೀಕಾಕ್ ಡಿಸೈನ್ ಅಂತಲೂ ಕರಿತೀವಿ. ಇದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಇದನ್ನು ಎಳ್ಕೊಂಡು ದಾರನ 3 ಬೀಡ್ಸ್ನ ಬೇಕು ಅಂತಂತಂದರೆ ನಾವು ಕುಚ್ಚು ಹಾಕ್ಕೊಬೋದು. ಇದು ಕುಚ್ಚು ಹಾಕೊಳ್ದೆ ಹೋದ್ರೂ ಚೆನ್ನಾಗಿ ಕಾಣಿಸುತ್ತೆ. ಅವ್ರವ್ರ ಇಷ್ಟ, ಕೇಳಿ. ಕುಚ್ಚು ಬೇಕು ಅನ್ನೋರಿಗೆ ನೀವು ಕುಚ್ಚು ಹಾಕ್ಕೊಡಿ, ಕುಚ್ಚು ಬೇಡ ಅನ್ನೋರಿಗೆ ನೀವು ಹೀಗೇ ಹಾಕಿದ್ರೂ ಚೆಂದ ಕಾಣಿಸುತ್ತೆ. ಅದನ್ನು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ. ಈ ಥರ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡ್ಕೊಳ್ಳಿ, ತೋರಿಸ್ತಾ ಇದ್ದೀನಿ. 3 ಚೈನ್ ಹಾಕ್ತಾಯಿದ್ದೀನಿ. ಒಂದು ನಿಮಿಷ ಫ್ರೆಂಡ್ಸ್. ಈ ಥರ ನಾವು ಲಾಕ್ ಹಾಕ್ಕೊಂಡ್ಮೇಲೆ ಇನ್ನು ಲಾಕ್ ಹಾಕ್ತೀವಿ. ಇನ್ನು 2 ಲಾಕ್ ಹಾಕಬೇಕು. ಲಾಕ್ ಆದಮೇಲೆ ಈಗ 3 ಚೈನ್ಸ್ ಹಾಕ್ಕೊತೀನಿ. 3 ಚೈನ್ಸ್ ಆದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತೀನಿ. ಆಮೇಲೆ 6 ಚೈನ್ ಹಾಕ್ಕೊತೀನಿ. ತ್ರೀ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಹಾಕ್ತೀನಿ. ಆದರೆ 6 ಚೈನ ನಾನು ಹಾಗೆ ಹಾಕಲ್ಲ, ಒಳಭಾಗಕ್ಕೆ ಹಾಕ್ಕೊತೀನಿ. ಅದು ನೀಟಾಗಿ ರೌಂಡ್ ಶೇಪಲ್ಲಿ ಕಾಣಿಸ್ಬೇಕು. ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಮತ್ತು 6 ಚೈನ್ ಹಾಕ್ಕೊಂಡು ಬಟ್ಟೆನ ಉಲ್ಟಾ ಮಾಡ್ಕೊತಿದ್ದೀನಿ. ಲಾಕಲ್ಲಿ ಲಾಕ್ ಹಾಕ್ತಾಯಿದ್ದೀನಿ. ಮತ್ತು 3 ಚೈನ್ ಹಾಕ್ಕೊಂಡು T ಚೈನ್ ಒಳಗಡೆ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮೊದಲನೇ ಲಾಕಾಗೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ 3 ಚೈನ್ ಹಾಕ್ಕೊಬೇಕು. 3 ಚೈನ್ ಹಾಕ್ಕೊಂಡು ಸೇಮ್ ಕಂಬದೊಳಗಡೆ ಲಾಕ್ ಮಾಡಬೇಕು. ಹೀಗೇ 8 ಕಂಬ ಮಾಡ್ಕೊಬೇಕು. ಹೀಗೆ ಹಾಕ್ಕೊಬೇಕು. ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೀವು ಕುಚ್ಚಿಗೆ ಬಿಟ್ಕೊಬೇಕು ಅಂದರೆ ಹೇಗೆ ಬಿಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಕುಚ್ಚಿಗೆ ಬಿಟ್ಕೊಬೇಕು ಅಂತಂತಂದರೆ ಹೀಗೆ 4 ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಇದು ಮಾಡ್ಕೊಬೇಕು. ಇದು ಕುಚ್ಚಿಗೆ ಹಾಕ್ಕೊತೀವಿ. ಮತ್ತು ಇದೇ ಥರ 3 ಬೀಡ್ಸ್ನ ಇದಕ್ಕೆ ಹಾಕ್ಕೊಬೇಕು. ಸೇಮ್ ಅದೇ ಥರನೇ, ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ, ಗೊಂದಲ ಮಾಡ್ಕೊಬೇಡಿ. ಇಲ್ಲಿ ಮಣಿ ಬೀಡ್ಸ್ ಆದಮೇಲೆ 4 ಚೈನ್ ಹಾಕಿದ್ದೀನಿ, ಮತ್ತು ಮಣೆ ಹಾಕಿದ್ದೀನಿ, ಮತ್ತು 2 ಲಾಕ್ ಹಾಕಿದ್ದೀನಿ. ಈಗ 3 ಚೈನು
ಹಾಕ್ಬಿಟ್ಟು ಲಾಕ್ ಮಾಡಬೇಕು, ಮತ್ತು 6 ಚೈನ್ ಹಾಕ್ಬಿಟ್ಟು ಅದರಿಂದ ಒಳಭಾಗದಲ್ಲೇ ಲಾಕ್ ಮಾಡಬೇಕು, ಮತ್ತು 6 ಚೈನ್ ತೊಗೊಂಡು ಇದು ಮಾಡಬೇಕು. ಸೇಮ್ ಕಂಟಿನ್ಯೂಟಿ ಆಗುತ್ತೆ.